ವೇದಿಕೆಗೆ ಕನ್ನಡ ರಾಜ್ಯೋತ್ಸವಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆಗೆ ಶಿವರಾಮಯ್ಯ ಗೌಡ ಬಳಕೆ ಕನ್ನಡ ರಾಜ್ಯೋತ್ಸವಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಶಿವರಾಮಗೌಡ ಬಳಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಮಸ್ಕಾರ. ಎಲ್ಲ ರಾಜ್ಯದ ಜನತೆಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಕರವೇ ಶಿವರಾಮಗೌಡ ವತಿಯಿಂದ ಕೇಂದ್ರ ಕಚೇರಿಯಿಂದ ಶಾಖಾ ಕಚೇರಿವರೆಗೆ ಬೃಹತ್ತಾಗಿ 500ಕ್ಕೂ ಹೆಚ್ಚಿನ ಬೈಕ್ ರ್ಯಾಲಿ ಮುಖಾಂತರ ಇವತ್ತು 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ. ಇವತ್ತು ಅಲ್ಲಿ ಎಲ್ಲ ಸ್ವಾಮೀಜಿಗಳು ಇವತ್ತು ಸನ್ಮಾನ ಇಟ್ಕೊಂಡು ಸ್ವಾಮೀಜಿಗಳಿಗೆ, ಡಾಕ್ಟರ್ಗಳಿಗೆ, ಈ ಲಾಯರ್ಗಳಿಗೆಲ್ಲ ಇಟ್ಕೊಂಡಿವಿ. ಇವತ್ತೆಲ್ಲ ಬಂದಂತ ನಾನೆಲ್ಲ ಈ ಬಳ್ಳಾರಿ ನಗರ ಮತ್ತು ಸುತ್ತಮುತ್ತ ಗ್ರಾಮದ ಮೋಕ, ನಾಗನಹಳ್ಳಿ, ಕುರುಗೋಡು, ದೇವ್ರ ಎಲ್ಲ ಭಾಗದ ಎಲ್ಲ ನನ್ನ ಯುವಕರಿಗೆ ತುಂಬಿರದ ಧನ್ಯವಾದಗಳು. ಇದನ್ನ ಇಲ್ಲಿದ್ದ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಶಾಖಾ ಕಚೇರಿಗೆ ಹೋಗಿ ಈ ಬೈಕ್ ರ್ಯಾಲಿ ಯಶಸ್ವಿ ಮಾಡಿ ಅಲ್ಲಿ ಧ್ವಜಾರೋಹಣ ಮಾಡೋ ಅಂತ ಹೇಳ್ತಿ ಎಲ್ಲ ಅಣ್ಣ ತಮ್ಮಂದ್ರೆ ಕೋರ್ಕಂತಾರೆ. ಎಲ್ಲಾದರಿರು ಎಂತಾದರಿರು ಕನ್ನಡವಾಗಿರು ಅಂತ ಕುವೆಂಪು ವಾಕ್ಯ ನಿಜವಾಗ್ಲೂ ಇಲ್ಲಿ ಕನ್ನಡಿಗರ ಕನ್ನಡ ಅಂದ್ರೇನೆ ರೋಮಗಳಲ್ಲಿ ಕನ್ನಡ ಆಗಿರ್ಬೇಕು. ನಾನು ಕಾರ್ಪೊರೇಷನ್ ನಲ್ಲಿ ಅದನ್ನೇ ಮಾತಾಡಿದೆ. ಭಾಷೆ ಯಾರೇ ಬರ್ಲಿ ಕನ್ನಡದಲ್ಲೇ ವ್ಯವಹರಿಸ್ರಿ ಅಂತ ಹೇಳಿದ್ದೇನೆ. ಒಂದ್ ವೇಳೆ ಕನ್ನಡ ಬಿಟ್ಟು ಬೇರೆ ಭಾಷೆ ವ್ಯವಹರಿಸಿದ್ರೆ ನಿಮಗ ಮುಂದಿನ ದಿನಗಳಲ್ಲಿ ನಾವು ಪೂರ್ತಿಯಾಗಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಾದಂತ ಹೇಳಿನಿ. ನಮ್ಮ ರಾಜಣ್ಣ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಕಟ್ಟಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಾ ಶಾಖೆಗಳನ್ನ ಆರಂಭಿಸಿ ಮೋಕ ಆಗಿರ್ಬೋದು, ಆ ಕಡೆ ಕೆಲವು ಸುತ್ತಮುತ್ತ ಹಳ್ಳಿಗಳು, ಕಂಪ್ನಿಗಳಾಗಿರ್ಬೋದು, ಎಲ್ಲ ಕಡೆ ತನ್ನದೇ ಆದ ಒಂದು ಚೌಕಟ್ಟಿನಲ್ಲಿ ಎಲ್ಲ ಸಂಘಟನೆಗಳ ಪರಗಳ ಎಲ್ಲ ಒಗ್ಗಟ್ಟುಗೂಡಿಸಿ ಇವತ್ತು ಬಳ್ಳಾರಿಯಲ್ಲಿ ಒಂದು ಸುಭದ್ರವಾದ ಮತ್ತೊಂದು ಸ್ಟ್ರಾಂಗ್ ಏನೊಂದು ಬಲಿಷ್ಠವಾದ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಂಘವನ್ನು ಕಟ್ಟಿ ಕನ್ನಡ ಪರ ಕಾಳಜಿ ಮಾಡ್ತಾ, ಕನ್ನಡಕ್ಕೆ ಧಕ್ಕೆ ಬಂದಾಗ, ಕನ್ನಡಕ್ಕೆ ಅವಮಾನ ಬಂದಾಗ, ಇಂಥವೆಲ್ಲ ಬಂದಾಗ ಮೊದಲನೇ ಆಗಿ ರೋಡಿಗೆ ಎಳೆದೆ ನಮ್ಮ ರಾಜಣ್ಣದ ಶಿವರಾಮ ಬಣ ಅಂತ ಹೇಳಕ್ ಬಹಳ ಇಷ್ಟಪಡ್ತಾ
ಅಂಬಜಯ ನಮಃ ಪಾರ್ವತೀಶ್ವರ ಮಾತಾ ಕಿ ಹಾಗೆ ಈ ಸಂದರ್ಭಕ್ಕಾಗಿ ಕಂಕಣ ತೊಡೋಣ, ನಾವೆಲ್ಲರೂ ಒಂದಾಗಿ ಬಾಳೋಣ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲ ಬಂದ್ರೆ ಹೆಂಗ್ ತೆಲೆಗಳು ಕಾಣ್ತಾ ನೋಡಷ್ಟೇ. ಕ್ಷಮಿಸೋದವ್ರನ್ನ ಆಮೇಲೆ ಇದೇ ರೀತಿ ಸಾರ್ ಅಂದ್ರೆ ಮುಖ್ಯಮಂತ್ರಿ ಬೇಡ ಬೇಡ ದೊಡ್ಡ ಮಟ್ಟ ಮಾಡೋರು ಅವ್ರ ದೊಡ್ಡ ಕೂಡ ಸಾರದು ಹಿಂಗೆ ನಮ್ಗೆ ಯಾವಾಗ ಸಾರ ಕರ್ನಾಟಕ ರಾಜ್ಯ ಇವತ್ತು ತನ್ನ ರಾಜ್ಯೋತ್ಸವವನ್ನ ನಾಡ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ತಾ ಇದೆ. ಇದು ಬಳ್ಳಾರಿಯಲ್ಲಿ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಅವರ ಬಣದ ನಮ್ಮ ರಾಜ್ಯ ಅಂದ್ರೆ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ರಾಜಾ ಅವರ ನೇತೃತ್ವದಲ್ಲಿ ನಮ್ಮ ಮಾಜಿ ಬುಡಾಧ್ಯಕ್ಷರು 500 ವೆಹಿಕಲ್ಸ್ ಲಿಂದ ಬೈಕ್ ರ್ಯಾಲಿ ಮಾಡಿ ಇಡೀ ಬಳ್ಳಾರಿ ಸುತ್ತ ಮಾಡಿ ಬಂದಿದ್ದಾರೆ. ಎಲ್ಲ ಹಳ್ಳಿಗಳಿಂದ ಕೂಡ ಇಲ್ಲಿ ರಾಜ್ಯೋತ್ಸವನ್ನ ಅತ್ಯಂತ ಸಡಗರದಿಂದ ಮಾಡ್ಕೋಬೇಕು ಅಂತೇಳಿ ನಮ್ಮ ಶ್ರೀನಿವಾಸ್ ಮಾತವರು, ನಮ್ಮ ಹನುಮಂತು ಮತ್ತು ನಮ್ಮ ಚಂದ್ರಶೇಖರಣ್ಣ, ಪಾಲಣ್ಣ ಮತ್ತೆ ಎಲ್ಲರೂ ಇದ್ದೀವಿ. ಪ್ರತಿಯೊಬ್ಬರು ಕಾರ್ಯಕರ್ತರು ಬಂಧುಗಳೆಲ್ಲ ಇದೀವಿ ಇಲ್ಲೆಲ್ಲ. ಯಾವಾಗ ಅಂದ್ರೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದೆ ನಮ್ಮ ಒಂದು ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಈ ಒಂದು ಏನು ರಾಜ್ಯ ಇದೆ ಅತ್ಯಂತ ಒಳ್ಳೆ ರಾಜ್ಯ, ಶಾಂತಿ ಕಾಪಾಡ್ಕೊಳ್ಳೋ ರಾಜ್ಯ ಇದು. ಪ್ರತಿಯೊಬ್ಬರು ಕೂಡ ಸೌಹಾರ್ದದಿಂದ ಅಣ್ಣ ತಮ್ಮಂದಿರ ತರ ಬಾಳೋ ಒಂದು ಇದನ್ನ. ಹಾಗಾಗಿ ಕನ್ನಡ ತಾಯಿ ಭುವನೇಶ್ವರಿಗೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಮುಂದಿನ ಶಾಸಕರು ಮತ್ತು ಸಚಿವರಾಗುವಂತ ನಮ್ಮ ನೆಚ್ಚಿನ ಮಾರ್ಗದರ್ಶಕರು ಮತ್ತು ನಮ್ಮೆಲ್ಲರಿಗೂ ಬಾಂಧವ್ಯವನ್ನು ಹೊಂದಿರುತ್ತವ, ಮಾರ್ಗದರ್ಶನ ತೋರಿಸುತ್ತವ ನಮ್ಮ ಅತ್ಯಂತ ನೆಚ್ಚಿನ ನಮ್ಮ ಸೋಮಶೇಖರ್ ಸರ್ ಅವರು ಮತ್ತು ನಮ್ಮ ರಾಜಣ್ಣ ಮತ್ತೆ ನಮ್ಮ ಪಾಲಣ್ಣ ಮತ್ತೆ ನಮ್ಮ ಮೋತ್ಕರಣ್ಣ. ಈಗ ನಮ್ ಸಾರ್ ಒಂದು ವಾಕ್ಯ ಕೊಟ್ರು, ಸ್ವದೇಶ ಬೆಳೆಸಿ ಸ್ವದೇಶ ಬೆಳೆಸಿ ವಿದೇಶ ಅಳಿಸಿ ಅಂತೇಳಿ. ಇದು ಏನ್ ತೋರ್ಸತ್ತಂದ್ರೆ ಈ ವಿದೇಶ ವಸ್ತುಗಳು ಬಳಸೋದ್ರಿಂದ ವಿದೇಶಗಳಿಗೆ ಲಾಭ ಆಗೋ ಹೊರತು ಸ್ವದೇಶಿಗೆ ಲಾಭ ಆಗಲ್ಲ. ಉದಾಹರಣೆಗೆ ಈಗ ಕೋಕೋ ಕೋಲಾ ಆಗಿರ್ಬೋದು, ಆಮೇಲೆ ಕಿನ್ಲಿ ಯಾವ್ದಾದ್ರು ಇದು ನೀರಿನ ಬಾಟ್ಲ್ ಆಗಿರ್ಬೋದು, ಇವೆಲ್ಲ ನಾವು ಬಳಸಬಾರ್ದು. ಏನಾದ್ರೂ ಬಳಸಿದ್ರೆ ಸ್ವದೇಶದಲ್ಲಿ ಏನೋ ನಾವು ಬಳಸ್ತೀವಲ್ಲ, ಟಾಟಾ ಆಗ್ಲಿ ಮತ್ತೆ ಏನ ಉತ್ಪನ್ನಗಳು ಅವ್ನ್ ಬಳಸೋದ್ರಿಂದ ನಮ್ಮ ದೇಶಕ್ಕೆ ಇನ್ಕಮ್ ಬರುತ್ತೆ, ಫ್ಯಾಕ್ಟ್ರಿಗಳು ಹೆಚ್ಚಾಗ್ತಾವ, ನಿಮ್ಗೆಲ್ಲ ಉದ್ಯೋಗ ಸಿಗ್ತಾವ. ಈ ದೃಷ್ಟಿಯಿಂದ ನಮ್ಮ ಭಾರತ ಸರ್ಕಾರ ನಮ್ಮ ಮೋದಿ ಸಾಹೇಬರು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಇದು ಸಕ್ಸಸ್ ಆಗ್ಲಿ. ಹಂಗೆ ನಮ್ಮ ರಾಜಣ್ಣ ಪಾಪ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಿ ಪ್ರತಿ ಒಂದು ಕುರುಗೋಡ್ ಆಗಿರ್ಲಿ ಮತ್ತೆ ಈಗ ಸುತ್ತಮುತ್ತ ಹಳ್ಳಿಗಳು ಮೋಕ ಆಗಿರ್ಲಿ ಎಲ್ಲಾ ಸಂಘಟನೆಗಳನ್ನ ಬಿಟ್ಟು ಇವಾಗ ರಾಜಣ್ಣಗೆ ಸೇರ್ತದಾರ ಅಂದ್ರೆ ಆತ್ನಲ್ಲಿ ಇರೋ ಒಂದು ಒಳ್ಳೆ ಗುಣ ಮತ್ತು ಸಂತೋಷ, ಒಂದು ಒಳ್ಳೆ ಎಲ್ಲ ಗೂಡಿಸಿ ಎಲ್ಲರನ್ನ ತಗೊಂಡುವಂತ ಒಂದು ದೊಡ್ಡ ಗುಣ ನಮ್ಮ ರಾಜಣ್ಣಗೆ ಬೆಳೆಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಕ್ಷಣಾ ವೇದಿಕೆ ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯಲ್ಲಿ ಬೆಳಿಲಿ. ಯಾವುದೇ ಹೋರಾಟ ಆಗಿರ್ಲಿ ಅಥವಾ ನಮ್ಮ ಕರ್ನಾಟಕಕ್ಕಾಗ್ಲಿ ಅಥವಾ ನಮ್ಮ ಬಳ್ಳಾರಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಮೊದಲು ಬೀದಿಗೆ ಇಳಿಯೋದೇ ನಮ್ಮ ರಾಜಣ್ಣನ ರಕ್ಷಣಾ ವೇದಿಕೆ. ಎಲ್ಲ ರಕ್ಷಣಾ ವೇದಿಕೆಗಳು ಹೆಂಗಿದಾವ ನಿಮ್ಗೆ ಗೊತ್ತಿದೆ, ಹೇಳ್ಬಾರ್ದು. ಧನ್ಯವಾದ ಹೇಳು. ಇಲ್ಲಿ ಬಂದಂತ ಇವತ್ತು ನಮ್ಮ ಕಚೇರಿಯಿಂದ, ಮೇನ್ ಕಚೇರಿಯಿಂದ ಈ ಶಾಖಾ ಕಚೇರಿಗೆ ಬಂದಂತ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬೂರು ಧನ್ಯವಾದ. ನಿಮ್ಮ ಯಾವಾಗಲೂ ನಿಮ್ ಸಪೋರ್ಟ್ ಯಾವಾಗಲೂ ಹಿಂಗಿರ್ಲಿ. ನೀವಿದ್ದೇನೆ ನಮಗೊಂದು ಬಹಳ ಒಂದು ಇದು. ನಾನು ರಾಜಕೀಯ ಮುಂದೆ ಮಾತಾಡ ಸಾರ್ ಬಗ್ಗೆ ಬಹಳ ರಕ್ಷೋದಿಗೆ ಐತೆ, ಸಾರ್ ಬಗ್ಗೆ ಮಾತಾಡ್ತೇನೆ. ನಿಮ್ಮೆಲ್ಲರಿಗೂ ತುಂಬೂರು ಹಿಂಗ